ಹೈಯೆಸ್ಟ್ ಆಗಿ ಯೂಸ್ ಮಾಡೋದು ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ. ಸೊ ದಸ್ಕತ್ ಅಂತ ತುಂಬಾ ಹಿರಿಯರು, ಏಜ್ ಆದವರೆಲ್ಲ ಈಗಲೂ ಅದನ್ನು ಯೂಸ್ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಸಿಗ್ನೇಚರ್ ಸಹಿ ಅಂತ. ಸಿನಿಮಾ ನೋಡಿದ ಮೇಲೆ ಅಂತೂ ನನ್ಗೆ ಒಂಥರ ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು. ಸೊ ಈ ತರದ್ದು ಸಾಧ್ಯನಾ, ಅದನ್ನ ಮನೀಶ್ ಮಾಡಿದ್ದಾನೆ. ಸೊ ತುಂಬಾ ಖುಷಿ ಆಯ್ತು. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಮ್ಮ ತುಳುವಲ್ಲಿ ರಿಲೀಸ್ ಆಗಿ ತುಂಬಾ ಹಿಟ್ ಆಗಿದೆ. ಸೊ ನಮ್ಮ ಕನ್ನಡ ಆಡಿಯನ್ಸ್ ನೋಡಿದ್ರಂತೂ 100% ಅವ್ರು ಪ್ರತಿಯೊಬ್ರು ಖುಷಿ ಪಡ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳಿದಾಗ ಮಣ್ಣಿನ ಸೊಗಡೇನಿದೆ ಅದು ಕಾಣುತ್ತೆ, ಅದು ಸ್ಮೆಲ್ ಬರುತ್ತೆ ಥಿಯೇಟರ್ ಅಲ್ಲಿ. ಈ ಜಾಗರಣೆ ಮಾಡ್ತಾರೆ ಗೊತ್ತಲ್ವಾ, ನೀವು ಮಾಡಿರ್ತೀರಿ, ಭಜನೆ ಮಾಡಿರ್ತೀರಿ. ಸೊ ಜಾಗರಣೆ ಯಾಕೆ ಮಾಡ್ತಾರೆ? ನಿದ್ದೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಭಜನೆ ಮಾಡ್ತಾರೆ. ಇವತ್ತು ಸಂಜೆ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಭಜನೆ ಮಾಡ್ತಾರೆ, ಒಳ್ಳೊಳ್ಳೆ ಭಜನೆಗಳನ್ನು ಹಾಡ್ತಾ ಇರ್ತಾರೆ. ಬಟ್ ನಮ್ಮಂತ ಕೆಲವು ಪುಂಡು ಹುಡುಗರೆಲ್ಲ ಇರ್ತೀವಲ್ಲ, ನಾವೇನ್ ಮಾಡ್ತೀವಿ, ನಾವು ಭಜನೆ ಮಾಡಲ್ಲ. ರಾತ್ರಿ ಶುರು ಆದ್ರೆ 7 ಗಂಟೆ ಶುರು ಮಾಡ್ತೀವಿ, ಬೇರೆಯವ್ರ ತೋಟಕ್ಕೆ ಹೋಗಿ ಎಳ್ನೀರು ಕದಿಯೋದು. ಜಾಗರಣೆ ಅಂದ್ರೆ ಇದು ನಮ್ಗೆ ಅನ್ನೋ ತರ. ಏನ್ ಸಿಗುತ್ತೆ ತೋಟದಲ್ಲಿ ಕದಿಯೋದು. ಡೈರಿಗೆ ಹೋಗಿ ಹಾಲು ಕರ್ತಿದೀವಿ, ಬೆಳಿಗ್ಗೆ ಹಾಲಿದು ಕೈ. ಅದು ಬೇರೆ. ಅವ್ರು ನನ್ನ ಕರ್ಕೊಂಡು ಹೋದ್ರು, ಅಲ್ಲಿ ಸಿಸಿ ಕ್ಯಾಮರಾ ಎಲ್ಲ ಇದೆ, ಮೈನ್ ಸರ್ಕಲ್ ಅಲ್ವಾ, ಸಿಸಿಗೆ ನನಗೆ ಸ್ಪಾಟ್ ಹೇಳಿದ್ರೆ ಸಿಗ್ಬಿಡ್ತೀನಿ, ನಾನು ಸ್ಪಾಟ್ ಹೇಳಕ್ ಹೋಗಲ್ಲ. ಪುರುಷ ವೇಷ ಎಲ್ಲ ಕೆಲವರು ನಮ್ಮ ಮಂಗಳೂರು ಸೈಡ್ ಗೊತ್ತಿಲ್ಲ ಆಕ್ಚುಲಿ. ನನ್ಗೆ ಆಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತದ, ಸುಳ್ಳು ಹೇಳ್ತಿಲ್ಲ. ಆಕ್ಚುಲಿ ಆತರ ಮಾಡ್ತಾರೆ, ಹಬ್ಬ ಕಲ್ಚರ್ ಆತರ ಇದೆಲ್ಲ ಇರುವಂತ ಒಂದು ಸಿನಿಮಾ. ಅಂದ್ರೆ ತುಂಬಾ ಮಕ್ಕಳಿಗೆ ಅವ್ರಿಗೆ ಆಸೆ ಇರುತ್ತೆ. ಕೆಲವರಿಗೆ, ನಾನು ಮೊನ್ನೆ ದುಬೈಗೆ ಹೋಗಿದ್ದೆ, ಮೋಸ್ಟ್ಲಿ ಏಪ್ರಿಲ್ ತಿಂಗಳಲ್ಲಿ. ದುಬೈಗೆ ಹೋದಾಗ ಅಲ್ಲಿ 5 ಮಕ್ಕಳಿದ್ರು. ಈ ಸಿನಿಮಾ ನೋಡಿ ಭಯಂಕರ ಎಕ್ಸೈಟ್ ಆದ್ರು ಮಕ್ಕಳು. ಅವ್ನು ಮೋಸ್ಟ್ಲಿ 10th ಹುಡುಗ, ಇನ್ನೊಬ್ಳು 7th ಹುಡುಗಿ. ಆಕ್ಚುಲಿ ಎಮೋಷನಲ್ ಆದ್ರು ಸೂರಜ್. ಅವ್ರು ಬಂದು ಆಶೀರ್ವಾದ ಎಲ್ಲ ಫೋಟೋ ಕೊಡೋದು. ಅದೇ ಬೇಡ ನಾನು ಯಾಕೆ ಹೋಗೋಣ. ನಮಸ್ಕಾರ ಸುದ್ದಿಮನೆಯ ಎಲ್ಲ ವೀಕ್ಷಕರಿಗೂ ಕೂಡ. ನಾನು ಸೂಪರ್ ಆಗಿದ್ದೀನಿ, ಇವನು ಸ್ವಲ್ಪ ದಪ್ಪ ಆಗಿದ್ದಾನೆ. ನಾನು ಫ್ಯಾಂಟಾಸ್ಟಿಕ್ ಆಗಿದ್ದೀನಿ, ಫ್ಯಾಂಟಾಸ್ಟಿಕ್. ಈ ದಸ್ಕತ್ ಅಂದ್ರೆ ಮೀನಿಂಗ್ ಏನು? ಓಕೆ, ಅದೇ ಟೈಟಲ್ ಮಾಡಲಿಕ್ಕೆ ಅದೇ ಟೈಟಲ್ ಒಂದು ಮೈನ್ ರೀಸನ್ ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂತ. ಅದ್ರಲ್ಲಿ ನಾವು ಯಾಕೆ ಅದನ್ನೇ ಇಟ್ವಿ ಅಂತಂದ್ರೆ, ಒಂದು ಕೇಳುವಾಗ ಸೌಂಡ್ ಇದೆ ಅದರಲ್ಲಿ. ದಸ್ಕತ್ ಅಂದ್ರೆ ಒಂದು ಮಣ್ಣಿನ ಸೊಗಡು ಕೂಡ ಕೇಳುತ್ತೆ ಇಮಿಡಿಯೇಟ್ ಆಗಿ. ಯೂಶುವಲಿ ಇದನ್ನ ಹೈಯೆಸ್ಟ್ ಆಗಿ ಯೂಸ್ ಮಾಡೋದು ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ. ಸೊ ದಸ್ಕತ್ ಅಂತ ತುಂಬಾ ಹಿರಿಯರು, ಏಜ್ ಆದವರೆಲ್ಲ ಈಗಲೂ ಅದನ್ನು ಯೂಸ್ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಸಿಗ್ನೇಚರ್ ಸಹಿ ಅಂತ. ಬಟ್ ಯೂಶುವಲಿ ತುಂಬಾ ಜನರಿಗೆ ಯೋಚನೆ ಬರೋದು, ಹಾಗಾದ್ರೆ ಮೋಸ್ಟ್ಲಿ ಪೇಪರ್ ಅಲ್ಲಿ ಸಿಗ್ನೇಚರ್ ಆಗ್ತಾರಲ್ಲ, ಆ ರಿಲೇಟೆಡ್ ಕಂಟೆಂಟ್ ಇರಬೇಕು ಅಥವಾ ಕಥೆ ಇರಬೇಕು ಅಂತ. ಸೊ ಕಥೆ ಅದಕ್ಕಿಂತ ಭಿನ್ನವಾಗಿದೆ. ಸಿಗ್ನೇಚರ್ ಅಂದ ಕೂಡಲೇ, ಸಹಿ ಅಂದ ಕೂಡಲೇ ಬರೀ ಪೇಪರ್ ಅಲ್ಲಿ ಹಾಕೋ ಸಹಿ ಅಲ್ಲ ನಾವು ಯೋಚನೆ ಮಾಡಿರೋದು. ಆಲ್ರೆಡಿ ಸೂರಜ್ ಕೂಡ ಸಿನಿಮಾ ನೋಡಿದ್ದಾನೆ. ನನ್ನ ಥಿಂಕಿಂಗ್ ಏನಂದ್ರೆ, ಆಲ್ಮೋಸ್ಟ್ ಕೆಲವರು ರಿವ್ಯೂ ಕೊಟ್ಟಾಗ ಮಾಡಿ, ಈಗ ಕುವೆಂಪು ಅವರು ಹೇಳ್ತಾರೆ ಅವರ ಸಾಲುಗಳಲ್ಲಿ, ದೇವರು ರುಜು ಮಾಡಿದನು ರಸವಶನಾಗುತ್ತಾ ಕವಿಯದ ನೋಡಿದನು ಅಂತ. ಯಾವ್ದನ್ನು ಹೇಳಿದ್ರು ಅಂತಂದ್ರೆ, ಆಕಾಶದಲ್ಲಿ ಬೆಳ್ಳಕ್ಕಿಯ ಸಾಲುಗಳು ಹಾರಾಡುವುದನ್ನು ನೋಡಿ ಬರ್ದಿರೋದು, ಅದು ದೇವರು ಹಾಕಿದ ರುಜು ಸಹಿ ಅಂತ. ಸೊ ನಮ್ಮೊಬ್ರು ಆರ್ಟಿಸ್ಟ್ ಮೊನ್ನೆ ಚಂದ್ರ ಸರ್ ಹೇಳ್ತಾ ಇದ್ರು, ನಾನು ಹೀಗೆ ಹೇಳ್ತೀನಿ, ಹೇಗೆ ಸರ್, ರೈತ ಒಬ್ಬ ಉಳುಮೆ ಮಾಡ್ತಿರ್ಬೇಕಾದ್ರೆ ಆ ಒಂದು ನೇಗಿಲಿನ ತುದಿ ಭೂಮಿಗೆ ತಾಗುತ್ತಲ್ಲ, ಅದು ಒಂದು ಸಹಿ, ರೈತ ಹಾಕಿರುವ ಸಹಿ ದಸ್ಕತ್ ಅಂತ. ಸೊ ನನಗೆ ಅನಿಸ್ತು ಆ ಸಿನಿಮಾದಲ್ಲೂ ಕೂಡ ಆ ರೀತಿಯ ಅರ್ಥವನ್ನು ನಾವು ಕೊಟ್ಟಿದ್ದೀವಿ ಟೋಟಲ್ ಕಥೆಯನ್ನು. ಇದು ದಸ್ಕತ್. ನನಗೆ ಸ್ಕ್ರಿಪ್ಟ್ ಇವ್ರು ಹೇಳೋದಾಗಲೇ ಬಹಳ ಅಂದ್ರೆ ಇದು ವರ್ಕ್ ಆಗುತ್ತೆ, ಅಂದ್ರೆ ತುಂಬಾ ವಿಭಿನ್ನವಾಗಿದೆ, ವಿಶೇಷ ಇದೆ, ಹೊಸತನ ಇದೆ, ವರ್ಕ್ ಆಗುತ್ತೆ ಅಂತ ನಂಗೆ ಕಾನ್ಫಿಡೆಂಟ್ ಇತ್ತು. ಸಿನಿಮಾ ನೋಡಿದ ಮೇಲೆ ಅಂತೂ ನನ್ಗೆ ಒಂಥರ ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು. ಸೊ ಈ ತರದ್ದು ಸಾಧ್ಯನಾ, ಅದನ್ನ ಮನೀಶ್ ಮಾಡಿದ್ದಾನೆ. ಸೊ ತುಂಬಾ ಖುಷಿ ಆಯ್ತು. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಮ್ಮ ತುಳುವಲ್ಲಿ ರಿಲೀಸ್ ಆಗಿ ತುಂಬಾ ಹಿಟ್ ಆಗಿದೆ ಸಿನಿಮಾ. ಅಂದ್ರೆ ತುಂಬಾ ಹೊರ ದೇಶದಲ್ಲೂ ರಿಲೀಸ್ ಆಗಿದೆ. ತುಂಬಾ ಆಡಿಯನ್ಸ್ ರಿವ್ಯೂ ಅಂತೂ ನೋಡಿದವ್ರು ಯಾರು ಯಾವ ನೆಗೆಟಿವ್ ಆಗ್ಲಿ ಏನ್ ಹೇಳಿಲ್ಲ ಸರ್. ಪಾಂಪೆಗಳದಾದ್ರೆ ಪ್ರತಿಯೊಬ್ಬರು ಸಿನಿಮಾನ ಬಹಳ ಖುಷಿಯಿಂದ ಒಪ್ಕೊಂಡಿದ್ದಾರೆ. ತುಂಬಾ ಅಂದ್ರೆ ಸಿನಿಮಾ ಬಹಳ ಚೆನ್ನಾಗಿದೆ ಸರ್. ಸೊ ನಂಗೆ ಅದೇ ನೋಡಿದಾಗ ಬಹಳ ಖುಷಿ ಆಯ್ತು ಈ ತರ ಸಿನಿಮಾ. ಸೊ ಇನ್ನೊಂದು ವಿಶೇಷ ಏನಂದ್ರೆ, ಅದು ಕನ್ನಡದಲ್ಲಿ ರಿಲೀಸ್ ಆಗೋದು. ಸೊ ನಮ್ಮ ಕನ್ನಡ ಆಡಿಯನ್ಸ್ ನೋಡಿದ್ರಂತೂ 100% ಅವ್ರು ಪ್ರತಿಯೊಬ್ರು ಖುಷಿ ಪಡ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅವ್ರು ಹೇಳಿದಾಗ ಮಣ್ಣಿನ ಸೊಗಡೇನಿದೆ ಅದು ಕಾಣುತ್ತೆ, ಅದು ಸ್ಮೆಲ್ ಬರುತ್ತೆ ಥಿಯೇಟರ್ ಅಲ್ಲಿ. ಅಷ್ಟು ಚೆನ್ನಾಗಿದೆ ಸರ್ ಸಿನಿಮಾ. ಸರ್ ನೀವು, ನಾನು ಈ ಟ್ರೈಲರ್ ನೋಡಿದಾಗ ಅನ್ನಿಸ್ತು ತುಂಬಾ ಡೆಪ್ತ್ ಇದೆ ಸ್ಕ್ರಿಪ್ಟ್ ಅಲ್ಲಿ. ಎಷ್ಟು ದಿನಗಳ ಕಾಲ ಹೇಗೆಲ್ಲ ವರ್ಕ್ ಮಾಡಿದ್ರೆ ನಿಮ್ಗೆ ಇಷ್ಟು ಡೆಪ್ತ್ ನಿಮ್ಗೆ ಯಾವ್ದು ಇಷ್ಟು ನೀಟಾಗಿ ಬರೆಯೋಕೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಇದು ಮುಂಚೆಯಿಂದ ನಿಮ್ಗೆ ಏನಾದ್ರು ಅಭ್ಯಾಸ ಇಲ್ಲ ಬರ್ದಿರೋದು? ಇಲ್ಲ, ಅಂದ್ರೆ ನಾನು ಬರಿತಾ ಇದ್ದೆ ವಿಷಯಗಳನ್ನೆಲ್ಲ.
ನಮ್ಗೊಂದು ದೊಡ್ಡ ಡ್ರೀಮ್ ಇತ್ತು ನಮ್ಮ ಟೀಮಲ್ಲಿ. ನಾವೊಂದು 8 ಜನರ ತಂಡ ನಮ್ದು. ಸೊ ಇವನು ಕೂಡ ನಮ್ಮ ಟೀಮಲ್ಲೇ ಇರೋದು, ಬಟ್ ಆಕ್ಟ್ ಮಾಡಿಲ್ಲ, ಡೈರೆಕ್ಷನ್ ಮೇಲೆ ವರ್ಕ್ ಮಾಡಿಲ್ಲ. ಬಟ್ ಕಾಮಿಡಿ ಕ್ಲಾಲಿ ಒಂದಷ್ಟು ಜನ ಸ್ನೇಹಿತರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಸಿನಿಮಾ ಗೆಲ್ಬೇಕು ಅನ್ನೋ ಕಾರಣಕ್ಕೆ, ಮತ್ತೆ ಸ್ನೇಹಿತರು ಅನ್ನೋ ಕಾರಣಕ್ಕೆ. ಸೇಮ್ ನಮ್ಮೊಂದು ಟೀಮ್ ಇದೆ, ಒಂದು 8 ಜನ ಟೀಮ್, ಟೆಕ್ನಿಕಲ್ ಟೀಮ್. ನಾನು ಡೈರೆಕ್ಷನ್ ಮಾಡಿದ್ದೀನಿ ಈ ಸಲ. ಇನ್ನೊಂದ್ಸಲ ನಾವು ಸಿನಿಮಾ ಮಾಡುವಾಗ ಇನ್ನೊಬ್ಬ ಡೈರೆಕ್ಷನ್ ಮಾಡ್ತೀನಿ, ನಾನು ಅಸಿಸ್ಟೆಂಟ್ ಆಗಿರ್ತೀನಿ. ಸೊ ಅಂತ ಒಂದು ರೊಟೇಷನ್ ಆಗುವಂತ ಟೀಮ್ ನಮ್ದು. ಮೇನ್ ಆಗಿ ಈ ಸಿನಿಮಾದ ಕಥೆ ಏನಂತಂದ್ರೆ, ನೀವು ಹೇಳಿದಾಗ ಏನ್ ಮೇನ್ ಇದರಲ್ಲಿರೋ ಥಾಟ್ ಅಂದ್ರೆ ತುಂಬಾ ಡೆಪ್ತ್ ಆಗಿದೆ ಅನ್ನಲ್ಲ, ಇದು ನಮ್ಮ ಅನುಭವದ ಕಥನ. ಅಂದ್ರೆ ನಾವು ಹಳ್ಳಿಗಳಲ್ಲಿ ಬದುಕುವಂತ ಹುಡುಗರು. ಸೊ ಹಳ್ಳಿಯ ಜೀವನ ನಮ್ಗೆ ಗೊತ್ತಿದೆ. ನಾನು 90s ಕಿಡ್ಸ್, ನಾನು ಆಗ್ಲೂ ಸೂರತ್ ಹತ್ರ ಹೇಳ್ತಿದ್ದೆ. ಇವ್ನು 90s ಅಲ್ಲ, ಇವ್ನು 70s. 98 ನಾನು 90s 2000 ಹತ್ರ ಬರ್ತೇನೆ. 2000 ಆ ಕಡೆ ಹೋದ್ರೆ ಇವನಿಗೆ ಇರ್ಲಿಲ್ಲ. ಇವ್ನು 98 ಅಲ್ಲಿ ಇದ್ದೀನಿ. ಇವನು ಕೂಡ ನೋಡಿದ್ದಾರೆ. ನಮ್ ಕಡೆ ಏನ್ ಗೊತ್ತಾ, 90s ಕಿಡ್ಸ್ಗೆ ತುಂಬಾ ಮೆಮೊರಿ ಇದೆ. ಮೆಮೊರಿ ಇದೆ ಅಂದ್ರೆ ತುಂಬಾ ಕಷ್ಟಗಳನ್ನು ನೋಡಿದೀವಿ, ತುಂಬಾ ಖುಷಿಯನ್ನು ನೋಡಿದೀವಿ, ತುಂಬಾ ಹಬ್ಬಗಳನ್ನು ನೋಡಿದೀವಿ, ಎಲ್ಲವನ್ನು ನೋಡಿದೀವಲ್ಲ. ಅಲ್ಲಿ ಸಿಕ್ಕಂತ ಅನುಭವ ಕೂಡ ದಸ್ಕತ್ತಲ್ಲಿದೆ ಕೆಲವೊಂದು. ಎಕ್ಸಾಂಪಲ್ ನಮ್ದು ಶಿವರಾತ್ರಿ, ಅದು ಆಲ್ಮೋಸ್ಟ್ ಆಲ್ ಓವರ್ ಭಾರತ ದೇಶದಲ್ಲಿ ಇದೆ, ಎಲ್ಲಾ ಕಡೆಯಲ್ಲೂ ಆಚರಿಸ್ತಾರೆ. ಬಟ್ ನಮ್ಮಲ್ಲಿ ಡಿಫ್ರೆಂಟ್. ನಮ್ಮ ಊರು ಹೇಗಿರುತ್ತಾ, ಈ ಜಾಗರಣೆ ಮಾಡ್ತಾರೆ ಗೊತ್ತಲ್ವಾ, ನೀವು ಮಾಡಿರ್ತೀರಿ, ಭಜನೆ ಮಾಡಿರ್ತೀರಿ. ಸೊ ಜಾಗರಣೆ ಯಾಕೆ ಮಾಡ್ತಾರೆ, ನಿದ್ದೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಭಜನೆ ಮಾಡ್ತಾರೆ. ಇವತ್ತು ಸಂಜೆ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಭಜನೆ ಮಾಡ್ತಾರೆ, ಒಳ್ಳೊಳ್ಳೆ ಭಜನೆಗಳನ್ನು ಹಾಡ್ತಾ ಇರ್ತಾರೆ. ಬಟ್ ನಮ್ಮಂತಕ್ಕೆ ನಾವು ಪುಂಡು ಹುಡುಗರೆಲ್ಲ ಇರ್ತೀವಲ್ಲ, ನಾವೇನ್ ಮಾಡ್ತೀವಿ, ನಾವು ಭಜನೆ ಮಾಡಲ್ಲ. ನಿಜವಾಗ್ಲೂ ರಿಯಲ್ ಆಗಿರೋ ಕಥೆಗಳು ಈಗ್ಲೂ ನಡೀತದೆ. ಯಾಕಂದ್ರೆ ನಾನು ಮಾಡಿದ್ದೀನಿ ಇದನ್ನೆಲ್ಲ. ಏನ್ ಮಾಡ್ತೀವಿ ಗೊತ್ತಾ, ನಮ್ಮಂತವರೆಲ್ಲ ರಾತ್ರಿ ಶುರು ಆದ್ರೆ 7 ಗಂಟೆ ಶುರು ಮಾಡ್ತೀವಿ, ಬೇರೆಯವ್ರ ತೋಟಕ್ಕೆ ಹೋಗಿ ಎಳ್ನೀರು ಕದಿಯೋ ಜಾಗರಣೆ ಅಂದ್ರೆ ಇದು ನಮ್ಗೆ ಅನ್ನೋ ತರ. ಏನ್ ಸಿಗುತ್ತೆ ತೋಟದಲ್ಲಿ ಕದಿಯೋದು, ಅದಕ್ಕೆ ತಗೊಂಡೋಗಿ ಯಾವ್ದೋ ಮನೆ ತೋಟಕ್ಕೆ ಹಾಕೋದು, ಒಬ್ಬರ ಮನೆ ಗೇಟ್ ಅಂತ ತಗೊಂಡೋಗಿ ಇನ್ನೊಬ್ಬರ ಮನೆ ಗೇಟಿಗೆ ಇಡೋದು, ಒಬ್ಬರ ಮನೆ ಸಿಂಟೆಕ್ಸ್ ಅನ್ನು ಮಗಚಿ ಹಾಕೋದು, ನೀರೆಲ್ಲ ಫುಲ್ ನೀರೆಲ್ಲ ತುಂಬಿಸಿಟ್ಟಿರ್ತಾರೆ ಪಾಪ. ನಾವೆಲ್ಲ ಮಗ್ಚಿ ಹಾಕೋದು. ಮತ್ತೆ ಬಸಳೆ ಇರುತ್ತೆ ನಮ್ ಕಡೆ, ತರಕಾರಿಗಳು ಇರ್ತವೆ, ಎಲ್ಲರ ಮನೆಯ ಬಾಗಿಲಿಗೆ ಒಂದೊಂದೊಂದೊಂದು ತರಕಾರಿ ಎಲ್ಲ ತಗೊಂಡೋಗಿಡೋದು. ಇಂಥ ಟೇಸ್ಟ್ ಎಲ್ಲ ಮಾಡ್ತಾ ಇದ್ವಿ ನಾವು. ಇದು ನಮ್ಮಲ್ಲಿ ನಡೀತದೆ. ಅಂದ್ರೆ ಅದು ಸಂಪ್ರದಾಯ ಅಲ್ಲ, ಒಂದು ಫನ್ನಿ ಆಯ್ತಾ. ಅದನ್ನ ಸಿನಿಮಾಗೆ ತಂದೆ ರಸ್ಕತೆಗೆ ತುಂಬಾ ಚೆನ್ನಾಗಿ ಆಗ್ತಾ ಇರ್ತದೆ. ಇಂಟರ್ ಕಟ್ಸ್ಗಳಲ್ಲಿ ಅಂದ್ರೆ ಭಜನೆ ನಡೀತಾ ಇರ್ತದೆ, ಇಲ್ಲಿ ಕದಿಯೋದು ನಡೀತಾ ಇರ್ತದೆ. ನೀವೇನೆಲ್ಲ ಕದ್ದಿದ್ದೀರಿ ಆಕ್ಚುಲಿ ನಿಮ್ ಮೆಮೊರಿ ಹೇಳುದಾದ್ರೆ? ಕರೆಕ್ಟ್ ಸತ್ಯ ಹೇಳ್ಬೇಕು. ಮೇನ್ ಆಗಿ ಎಳ್ನೀರು ಕದ್ದಿದ್ದೀವಿ ಆಯ್ತಾ, ಎಳ್ನೀರು ಕದ್ದು ಸಾರಿ ಕುಡಿದಿದ್ದೀವಿ. ಮತ್ತೆ ಮರುದಿವಸ ಅವ್ರ ಮನೆಯಲ್ಲಿ ಹೋಗಿ ಹೇಳುದು, ಎಷ್ಟೆಲ್ಲ ಕದ್ದು ಕುಡಿದಿದಾವಲ್ಲ, ಬೇರೆಯವ್ರಿಗೆಲ್ಲ ನಾವೇ ಹೇಳೋದು, ನೋಡಿದ್ರೆ ನಾವೇ ಕುಡಿದಿರ್ತೀವಿ, ಗೊತ್ತಿರಲ್ಲ. ಈ ಪಪ್ಪಾಯ ಗಿಡ ಇರ್ತದೆ ಗೊತ್ತಾ, ಅದ್ರಲ್ಲಿ ತುಂಬಾ ಪಪ್ಪಾಯ ಆಗಿರುತ್ತೆ, ಅದು ಕಡಿಯಕ್ಕೆ ತುಂಬಾ ಸುಲಭ, ಕಡಿದಾಗುತ್ತೆ. ನಾವು ಸಣ್ಣವರಿರುವಾಗ ಏನ್ ಮಾಡ್ತಿದ್ವಿ ಗೊತ್ತಾ, ಸೀದೋಗುದು, ಚೊಕ್ಕ ಕಟ್ಟಿ ಸೀದೋಗುದು, ಇಂಥದ್ದೆಲ್ಲ ಮಾಡಿದ್ವಿ. ಇದು ನನ್ನ ಇನ್ನೊಂದು ಸೀರಿಯಸ್ ನೋಟ್ ಏನು ಅಂತಂದ್ರೆ, ಅಲ್ಲ ನೀವು ನಾನೇನು ಕದ್ದಿದ್ದ ಕೇಳಲಿಲ್ಲ. ನಾವು ಸಿಟಿ ಅಲ್ವಾ, ನಮ್ ಕಡೆ ಜಾಸ್ತಿ ಇದು ತೆಂಗಿನ ಮರ ಇಲ್ಲ. ಸೊ ತೆಂಗಿನ ಮರ ಹತ್ತಿದ್ರೆ ಗೊತ್ತಾಗುತ್ತೆ, ಆರಾಮ್ಸೆ ಗೊತ್ತಾಗುತ್ತೆ ಅಲ್ವಾ ಮಂಗಳೂರಲ್ಲಿ. ಸೊ ಬಾಯರಿಕೆ ಆಗ್ತದೆ ಬೆಳಿಗ್ಗೆ, ಏನಾದ್ರು ಕದಿಬೇಕಲ್ವ, ಏನು ಕದಿದ ಅಂತ ನೆನಪಾದ ತಕ್ಷಣ ಡೈರಿಗೆ ಹೋಗಿ ಹಾಲು ಕದ್ದಿದೀವಿ. ಬೆಳಿಗ್ಗೆ ಹಾಲಿದು ಕೈ. ಅದು ಬೇರೆ, ಅವ್ರು ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಹೆಚ್ಚು ಸಿಸಿಕ ಮರೆಲ್ಲ ಇದೆ, ಮೀನ್ ಸರ್ಕಲ್ ಅಲ್ವಾ, ಸಿಸಿಕ ನನಗೆ ಸ್ಪಾಟ್ ಹೇಳಿದ್ರೆ ಸಿಗ್ಬಿಡ್ತೀನಿ, ನಾನು ಸ್ಪಾಟ್ ಹೇಳಕ್ ಹೋಗಲ್ಲ. ಸಿಸಿಕ ಮರೆಯಲ್ಲಿದೆ, ಅವ್ರು ನನ್ನೇನ ಕರ್ಕೊಂಡು ಹೋದ್ರೆ ಕಪ್ಪಲ್ವ, ನಾನು ಗೊತ್ತಾಗಲ್ಲ. ಮುಂದೆ ಯಾವ್ದೋ ಶ್ಯಾಡೋ ಹೋಗ್ತಿದೆ, ಅದು ಬೇರೆ ದೊಡ್ಡದಣ, ಅದು 10 ಲೀಟರ್ದ 5 ಲೀಟರ್ದ ಒಂದು ದೊಡ್ಡದು ಬರುತ್ತೆ ಗೊತ್ತಾ, ಲೀಟರ್ ಇಷ್ಟು ದೊಡ್ಡ ಪ್ಯಾಕೆಟ್. ಅದು ಎತ್ತಿನ ಎದೆ ಮೇಲೆ ಹಾಕೊಂಡ್ರು, ಎದ್ದೆ ಮೇಲೆ ಹಾಕಿ ಟೀ ಶರ್ಟ್ ಒಳಗೆ ಹಾಕಿ ಇಷ್ಟು ದಪ್ಪ ಫುಲ್ ಕತ್ಕೊಂಡು ಹೋಗಿ ಎಲ್ಲರೂ 10 ಜನ ಕುಡಿದಿದ್ದೀವಿ, ಹೊಟ್ಟೆ ತುಂಬಾ ಹಾಲ. ಆದ್ರೆ ಇದು ಎಲ್ಲ ಫನ್ನಿ ಮೂಮೆಂಟ್ಸ್. ಆದ್ರೆ ಇನ್ನೊಂದಷ್ಟು ಕಲ್ಚರ್ ಇದೆ ನಮ್ಮ ಕಡೆ, ಕರಾವಳಿ ಭಾಗ ಅಂದ್ರೆ ಮಂಗಳೂರು ಕಡೆ ಅಲ್ಲೆಲ್ಲ, ಬೆಳ್ತಂಗಡಿ ತಾಲೂಕು, ಪುತ್ತೂರು, ಸುಳ್ಯದಲ್ಲೆಲ್ಲ ಒಂದು ಕಲ್ಚರ್ ಇದೆ, ಒಂದು ಪುರುಷ ವೇಷ ಅಂತ. ಪುರುಷ ವೇಷ ಅಂದ್ರೆ ಹೇಗೆ ಅಂತಂದ್ರೆ, ಎಲ್ಲಾ ಜಾತಿಯ ಜನರು ಒಟ್ಟು ಸೇರಿ ಒಂದು ಒಗ್ಗಟ್ಟಿನಲ್ಲಿ ಮಾಡುವಂತ ಕಾರ್ಯಕ್ರಮ ಅದು. ಅದೇನಂತಂದ್ರೆ ವೇಷ ಹಾಕಿರ್ತೇವೆ, ಮುಸ್ಲಿಂ ವೇಷನೂ ಇರುತ್ತೆ, ಹಿಂದೂ ಕೃಷಿ ಎಲ್ಲ ವೇಷಗಳು ಇರುತ್ತೆ. ಮದುಮಗಳು, ಒಂದು ದೈವದ ಯಾವ್ದಾದ್ರು ಒಂದು, ಮತ್ತೆ ದೇವರು ಓದ್ಕೊಂಡಿರ್ತಾರೆ ಯಾರೋ ಒಂದು ದೇವರನ್ನ ಯಾರು ಓದ್ಕೊಳ್ಳೋದು, ದೇವಸ್ಥಾನದಲ್ಲೆಲ್ಲ ಪುರೋಹಿತರೆಲ್ಲ ಓದ್ಕೊಳ್ಳೋದು. ಬಟ್ ಇಲ್ಲಿ ಹಾಗಲ್ಲ. ಈ ಕಂಟೆಂಟ್ ಅಲ್ಲಿ, ಈ ಒಂದು ಸಾಂಸ್ಕೃತಿಕವಾದಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಮಾಡಿರ್ತಾರೆ. ಎಲ್ಲರೂ ಮನೆಗೆ ಹೋಗಿ ಕುಣಿತಾರೆ, ಹಾಸ್ಯ ಮಾಡ್ತಾರೆ. ಅಲ್ಲಿ ಅವಲಕ್ಕಿ, ತೆಂಗಿನಕಾಯಿ ಎಲ್ಲ ಕೊಡ್ತಾರೆ, ಗೊತ್ತಾಯ್ತಾ. ಅದನ್ನ ತಗೊಂಡು ಹೋಗಿ ಪ್ರತಿದಿನ ಆಗ್ತದೆ. ಒಂದು ಕೊನೆಯ ದಿವಸ ಇರುತ್ತೆ, ಅದು ಹೇಗಾಗುತ್ತೆ ಅಂದ್ರೆ ನಿಮ್ಗೆ ಅದ್ರಲ್ಲಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಗಂಡಸರೆಲ್ಲ ಜಾಸ್ತಿ ಇರ್ತಾರೆ ಅದರಲ್ಲಿ. ಸೊ ಕೊನೆಯ ದಿನ ಅವಲಕ್ಕಿಯನ್ನೆಲ್ಲ ಅವರು ಒಟ್ಟು ಮಾಡಿರ್ತಾರಲ್ಲ, ಕೊನೆಯ ದಿನ ಒಂದು ದೊಡ್ಡ ರಾಶಿ ಮಾಡಿ ಒಂದು ಪೂಜೆ ಮಾಡ್ತಾರೆ, ಒಂದು ರಾಷ್ಟ್ರ ಪೂಜೆ ತರ ಮಾಡ್ತಾರೆ. ತುಂಬಾ ಒಳ್ಳೆಯ ಒಂದು ಸಂಸ್ಕೃತಿ ಅದು. ಎಲ್ಲರೂ ಒಟ್ಟು ಸೇರ್ತಾರೆ, ಇಡೀ ಊರಿನ ಜನ ಅಲ್ಲಿ ಬಂದಿರ್ತಾರೆ, ಒಳ್ಳೆಯ ಒಂದು ಪೂಜೆ ನಡೆಯುತ್ತೆ ಅಂತ ಒಂದು ಕಾರ್ಯಕ್ರಮ. ಅದು ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡಿದೀನಿ ಈ ಸಿನಿಮಾದಲ್ಲಿ. ಇನ್ನೊಂದು ಆಟಿಕಳಿಂದ ಅಂತ ನಿಮ್ಗೆ ಗೊತ್ತಿರುತ್ತೆ, ಆಷಾಢ ಮಾಸ ಹೇಳ್ತೀವಿ ಈ ಕಡೆ. ಸೊ ನಮ್ ಕಡೆ ಆಟಿ ಅಮಾವಾಸ್ಯೆ ಆಚರಿಸ್ತಾರೆ, ಇಲ್ಲಿ ಭೀಮನ ಅಮಾವಾಸ್ಯೆ ಅಂತ ಆಚರಿಸ್ತಾರೆ. ಸೇಮ್ ವಿಷಯ
ಬೇರೆ ಬೇರೆ ಆದ್ರು ಆ ತಿಂಗಳಿನ ಒಂದು ಆಚರಣೆಗಳು ಆಲ್ಮೋಸ್ಟ್ ಇರ್ತದೆ. ಅಲ್ಲಿ ಆಟಿ ಅಂದ್ರೆ ನಮ್ಮ ಕಡೆ ಆಕ್ಚುಲಿ ಹೇಗೆಂದ್ರೆ ತುಂಬಾ ಹಳೆ ಕಾಲದಲ್ಲಿ, ಪುರಾತನ ಕಾಲದಲ್ಲೆಲ್ಲ ಆಟಿ ತಿಂಗಳು ಅಂದ್ರೆ ತುಂಬಾ ಬರಗಾಲ ಅಂದ್ರೆ ಜೋರು ಮಳೆ ಬರ್ತಾ ಇರ್ತದೆ. ತುಂಬಾ ಮಳೆ ಅಂದ್ರೆ ಕೊಚ್ಕೊಂಡು ಹೋಗೋದು, ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋಗೋದು, ಏನು ಆಹಾರ ಇರೋದಿಲ್ಲ, ಊಟಕ್ಕಿರೋದಿಲ್ಲ, ಪ್ರಾಣಿಗಳಿಗಿರೋದಿಲ್ಲ, ಮನುಷ್ಯರಿಗಿರೋದಿಲ್ಲ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನ್ ಫುಡ್ ಗೊತ್ತಾ ಅವರಿಗೆಲ್ಲ? ಹಲಸಿನ ಹಣ್ಣು, ಅದ್ರ ಬೀಜ ಹಲಸಿನ ಬೀಜ ಅದನ್ನ ಬೇಯಿಸಿ ಫ್ರೈ ಮಾಡಿ ಏನ್ ಚೆನ್ನಾಗಿರುತ್ತೆ ಅಂದ್ರೆ ಅದು ದೆನ್ ಸೊಪ್ಪುಗಳು, ಕೆಸು ಸೊಪ್ಪು ಅಂತ ಹೇಳ್ತೀವಿ, ಪತ್ತೆಗೆ ಅರಿವೆ ಸೊಪ್ಪು ಅಂತದೆಲ್ಲ ಮಾತ್ರ ಆ ಟೈಮಲ್ಲಿ ಸಿಗೋದು. ಇದು ಅದೇ ಅರಿವೆ ಸೊಪ್ಪು ಅಂತದೆಲ್ಲ ಸಿಗ್ತಾವಲ್ಲ, ಅದು ಮಾತ್ರ ಅವರಿಗೆ ಫುಡ್ ಆಕ್ಚುಲಿ. ಆ ಟೈಮಲ್ಲಿ ಅನ್ನಕ್ಕೆ ಇರೋದಿಲ್ಲ, ಅದನ್ನು ತುಂಬಾ ಕಷ್ಟ, ದುಡ್ಡಿರೋದಿಲ್ಲ. ಆ ಟೈಮಲ್ಲಿ ದೇವರಿಗೆ ಪೂಜೆ ಮಾಡಕ್ಕೆ ದೀಪ ಹಚ್ಚಕ್ಕೆ ಎಣ್ಣೆನೂ ಇರೋದಿಲ್ಲ ಆ ಕಾಲದಲ್ಲಿ, ಆಯ್ತಾ? ಆಟಿ ತಿಂಗಳಲ್ಲಿ ಆಗಿತ್ತಂತೆ. ಅದೊಂದು ಗಾದೆನೂ ಹೇಳ್ತಾ ಇದ್ರಿ ಯಾವಾಗಲೂ. ಆ ಆಟಿ ತಿಂಗಳಲ್ಲಿ ಏನಾದ್ರು ಬಿಸಿಲು ಬಂದ್ರೆ, ಮಳೆಗಾಲ ಅಲ್ವಾ, ಒಂದು ವೇಳೆ ಬಿಸಿಲು ಬಂದ್ರೆ ಆನೆಯ ಬೆನ್ನು ಕೂಡ ಹೊಡೆದು ಹೋಗ್ಬೋದು ಅಂತ, ಅಷ್ಟು ದೊಡ್ಡ ಬಿಸಿಲು ಬರುತ್ತೆ ಅಂತ ಒಂದು ಗಾದೆ. ಅಂದ್ರೆ ಅಷ್ಟು ಕರಾಳ ದಿನ ಅದು ಅಂತ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ದೇವರಿಗೆ ದೀಪ ಇಡಲ್ಲ, ದೈವಗಳಿಗೆ ದೀಪ ಇಡೋದಿಲ್ಲ. ಆಗ ದೊಡ್ಡ ಮಾರಿ ಆವರಿಸುತ್ತೆ ಊರಿಗೆ, ಅದನ್ನ ಕಾಪಾಡೋದಕ್ಕೆ ಆಟಿಕಳೆಂದು ಬರ್ತಾನೆ ಅಂತ ಒಂದು ಪ್ರತೀತಿ. ಸೌನಿ ಯಾರು ಬರ್ತಾನೆ, ಆಟಿಕಳೆಂದು ಬರ್ತಾನೆ, ಮನೆ ಮನೆಗೆ ಹೋಗಿ ಎಲ್ಲರಿಗೂ ಕುಣಿತಾನೆ, ಮತ್ತೆ ಆಶೀರ್ವಾದ ಮಾಡ್ತಾನೆ, ಅಲ್ಲಿ ಅವರು ಅಕ್ಕಿ ತೆಂಗಿನಕಾಯಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಆ ಮಾರಿಯನ್ನ ಊರಿಂದ ಆಚೆಗೆ ಹಾಕುವನೇ ಆಟಿಕಳೆಂಜ ಅಂತ ಒಂದು ಕಂಟೆಂಟ್ ಇದೆ. ಅದನ್ನು ನಾವು ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. ತುಂಬಾ ಇಂಟ್ರೆಸ್ಟ್ ಆಗಿದೆ ಆಡಿಯನ್ಸ್ ಕೂಡ ಅದನ್ನು ನೋಡಿ. ಅಂದ್ರೆ ಏನಂದ್ರೆ ಸುಮ್ಮನೆ ಕಲ್ಚರ್ ಅನ್ನು ತೋರ್ಸಕ್ಕೆ ಅಂತಲ್ಲ ನಾವು ಮಾಡಿದ್ದು, ಅಂತ ಒಂದು ಅಳಿವಿನ ಅಂಚಿನಲ್ಲಿರುವಂತಹ ಕಲ್ಚರ್ ಅದು. ಅದನ್ನು ಕೂಡ ಅದು ಇದೆಯಾ ಅಂತ ನಮ್ಮ ಕೆಲವರು ಮಂಗಳೂರಿಗೆ ಗೊತ್ತಿರಲಿಲ್ಲ, ಅದೆಲ್ಲ ಇದೆಯಾ ಅಂತ. ಪುರುಷ ವೇಷ ಎಲ್ಲ ಕೆಲವರು ನಮ್ಮ ಮಂಗಳೂರು ಸೈಡ್ ಗೊತ್ತಿಲ್ಲ. ನನ್ಗೆ ಆಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತದ, ಸುಳ್ಳು ಹೇಳ್ತಿಲ್ಲ. ಆಕ್ಚುಲಿ ಆತರ ಮಾಡ್ತಾರೆ ಹಬ್ಬ ಕಲ್ಚರ್ ಆತರ ಇದೆಲ್ಲ ಇರುವಂತಹ ಒಂದು ಸಿನಿಮಾ. ಅಂಡ್ ನೀವು ಕೇಳಿದಂತ ಮೇಜರ್ ಕ್ವಶನ್ ಅದು ಯಾಕೆ ಅಷ್ಟು ಬೆಟ್ಟಾಗಿ ಹೋಗಿದೆ ಅಂದ್ರೆ ಅದೇ ಕಾರಣಕ್ಕೆ. ನಾನು ಅದೆಲ್ಲ ಒಂದು ಬಾಲ್ಯದಿಂದ ನೋಡಿದ್ದೀನಿ. ಅಂಡ್ ಇನ್ನೊಂದು ಏನಂತಂದ್ರೆ ನಾನು ಅನುಭವಿಸಿದ್ದೇನೆ ಎಲ್ಲವನ್ನು ಕೂಡ. ಅದು ನನಗೆ ತುಂಬಾ ಕನೆಕ್ಟ್ ಆಯ್ತು. ಅಂಡ್ ನಮ್ಮ ಟೀಮ್ ವರ್ಕ್ ಒಂದು ಸ್ಟಾರ್ಟಿಂಗ್ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ನನಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗದೆ ಇದ್ದಾಗ ಯಾಕೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿಗೆ ನಮ್ಮ ಚರ್ಚೆ ಸ್ಕ್ರೀನ್ ಪ್ಲೇ ಆಗಿ, ಸ್ಟೋರಿ ಆಗಿ, ಡೈಲಾಗ್ಸ್ ಆಗಿ, ಪಾತ್ರಗಳಾಗಿ ಜೀವಂತವಾಗಿ ಥಿಯೇಟರ್ಗೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಟೀಮ್ ವರ್ಕ್. ಸೊ ಹಾಗಾಗಿ ಒಂದು ಸಕ್ಸಸ್ ಅಷ್ಟೇ. ಈಗ ನಮ್ಮ ನವೀನ್ ಸರ್ ಹೇಳಿದ್ರು, ಓಲ್ಡನ್ ಡೇಸ್ ಅಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಈಗ ನೀವು ಹೇಳಿದಾಗೆ ಕೆಲವೊಂದು ಗೇಮ್ಸ್ ಇದೆಲ್ಲ ಪುರುಷ ವೇಷ ಅದೆಲ್ಲ ಇದೆಲ್ಲ. ಸೊ ಈಗ ನೀವು ಹೇಳಿ 1990s kids ಈಗ 2000 kids ಏನ್ ಡಿಫರೆನ್ಸ್, ಲೈಕ್ ಅವ್ರು ಏನ್ ಮಿಸ್ ಆಗಿದ್ದಾರೆ ಅಂತ ಹೇಳಿ ಸರ್. ಇಷ್ಟೇ ಒಂದು ಮೇನ್ ಆನ್ಲೈನ್ ಗೇಮ್ಸ್. ಕರೆಕ್ಟ್, ಆನ್ಲೈನ್ ಗೇಮ್ಸ್ ಸೂಪರ್ ಆಗಿ ಆಡ್ತಾರೆ ಅವರು. ಅಂದ್ರೆ ಆಕ್ಚುಲಿ ಅವರಷ್ಟು ಆಡಕ್ ನಮ್ಗೆ ಗೊತ್ತಿಲ್ಲ. ಅಯ್ಯೋ ನನಗಂತೂ ಗೊತ್ತಿಲ್ಲ. ನನ್ನ ತಮ್ಮ ಆಡ್ತಾನೆ, ನಂಗೆ ಟಚ್ ಮಾಡಕ್ ಭಯ. ಅವ್ನು ಅಷ್ಟು ಪ್ರೊಫೆಷನಲ್ ಏನ್ ಆಡ್ತಾನಂದ್ರೆ ಅದ್ರಲ್ಲಿ ಅವ್ರಿಗೆ ಖುಷಿ ಸಿಗ್ಬೋದು, ನಮ್ಮಷ್ಟು ಖುಷಿ ಸಿಗಕ್ ಸಾಧ್ಯ ಇಲ್ಲ. ಸೊ ನಾವ್ ಅದನ್ನೆಲ್ಲ ಅನುಭವಿಸಿದಲ್ಲ, ಅವ್ರಿಗೆ ಅದಿಲ್ಲ, ಈಗ ಸಿಗಲ್ಲ. ಅಂದ್ರೆ ತುಂಬಾ ಮಕ್ಕಳಿಗೆ ಅವ್ರಿಗೆ ಆಸೆ ಇರುತ್ತೆ. ಕೆಲವರಿಗೆ ನಾನು ಮೊನ್ನೆ ದುಬೈಗೆ ಹೋಗಿದ್ದೆ, ಮೋಸ್ಟ್ಲಿ ಏಪ್ರಿಲ್ ತಿಂಗಳಲ್ಲಿ. ದುಬೈಗೆ ಹೋದಾಗ ಅಲ್ಲಿ ಇಬ್ರು ಮಕ್ಕಳಿದ್ರು. ಈ ಸಿನಿಮಾ ನೋಡಿ ಭಯಂಕರ ಎಕ್ಸೈಟ್ ಆದ್ರು ಅವ್ರ ಮಕ್ಕಳು. ಅವ್ನು ಮೋಸ್ಟ್ಲಿ 10th ಹುಡುಗ, ಇನ್ನೊಬ್ಳು 7th ಹುಡುಗಿ. ಆಕ್ಚುಲಿ ಎಮೋಷನಲ್ ಆದ್ರು ಸೂರಜ್. ಅವ್ರು ಬಂದು ಆಶೀರ್ವಾದ ಎಲ್ಲ ಪಡ್ಕೊಳ್ಳೋದು. ಅದೇ ಬೇಡ ನಾನು ಯಾಕೆ ನನ್ಗೆ ಊರಿಗೆ ಬರ್ಬೇಕಲ್ಲ, ಊರಿಗೆ ಬರ್ಬೇಕು, ಊರಲ್ಲಿ ನೋಡ್ಬೇಕು. ಅವನಿಗೆ ದೈವಾರಾಧನೆ ನೋಡೋದು ಇಷ್ಟ. ಯಾಕಂದ್ರೆ ಅಲ್ಲೇ ಇರೋದಲ್ಲ ದುಬೈಯಲ್ಲೇ. ನನಗೆ ಊರಿಗೆ ಬರ್ಬೇಕು, ಊರಲ್ಲಿ ನೋಡ್ಬೇಕು. ಅದು ಪುರುಷ ವೇಷ ಯಾವಾಗ ಆಗ್ತದೆ ಅಲ್ಲಿ ನನಗೆ ಬರ್ಬೇಕು ನೋಡ್ಬೇಕು ಅಂತ. ಅಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಇರೋದು ಯಾರಿಗೆ ಗೊತ್ತಾ? ಇಲ್ಲಿಂದ ಅಲ್ಲಿ ಹೋಗಿರ್ತಾರಲ್ಲ ಅವ್ರಿಗೆ. ಇಲ್ಲೇ ಇರೋರಿಗೆ ಅದೆಲ್ಲ ಇಲ್ಲ. ಇಲ್ಲೇ ಇರೋರಿಗೆಲ್ಲ ನೀವು ಹೇಳಿದಾಗ ಇವ್ರು ಹೇಳಿದಾಗ ಮೊಬೈಲ್ ಮತ್ತೆ ಆನ್ಲೈನ್ ಗೇಮ್ಸ್. ಈಗ ರಜೆ ಸಿಕ್ಕಿದ್ರೆ ಮೊದ್ಲೆಲ್ಲ ಹೇಗಿತ್ತು? ಅಯ್ಯೋ ಏಪ್ರಿಲ್ ಮೇ ರಜೆ ಅಂದ್ರೆ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಅಜ್ಜಿ ಮನೆ ಗ್ರೌಂಡ್ ಅಲ್ಲೇ, ಬಿಸಿಲಲ್ಲೇ ಗ್ರೌಂಡ್ ಅಲ್ಲೇ ಮಣ್ಣಿನ ಆಟ. ಈಗ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಮತ್ತೆ ನಾವೆಲ್ಲಿದ್ದಾಗ ಒಂದು ಫ್ರೆಂಡ್ಶಿಪ್ ಇತ್ತು, ಒಂದು ಬಾಂಡಿಂಗ್ ಇತ್ತು, ಒಂದು ಎಮೋಷನ್ ಇತ್ತು, ಒಂದು ಜಗಳ ಇತ್ತು, ಪ್ರೀತಿ ಇತ್ತು, ಎಲ್ಲನಿತ್ತು. ಬಟ್ ಈಗಿನ ಮಕ್ಕಳು ತುಂಬಾ ಅದನ್ನೆಲ್ಲ ಮಿಸ್ ಮಾಡ್ತಾರೆ. ಮೊದಲಿನ ಮಕ್ಕಳು ಅದೇ ವ್ಯತ್ಯಾಸ ಇರುತ್ತೆ. ನಾವೆಲ್ಲ ಒತ್ತಾಯ ಮಾಡಿ ಹೋಗ್ತಾ ಇದ್ವಿ. ನಾನು ಹೋಗ್ತೀನಿ ಅಜ್ಜಿ ಮನೆಗೆ, ಹೋಗ್ತೀವಿ ಅಂತ ಒತ್ತಾಯ ಮಾಡ್ತೀವಿ. ಈಗ ಅಪ್ಪಮ್ಮ ಒತ್ತಾಯ ಮಾಡಿದ್ರೆ ಒಂದ್ ದಿವಸ ಹೋಗೋ ಹೋಗಲ್ಲ ಯಾರು. ಯಾಕೆ ಅವ್ರಿಗೆ ಇಲ್ಲಿ ಗೇಮ್ಸ್ ಮಿಸ್ ಆಗುತ್ತೆ, ಮೊಬೈಲ್ ಮಿಸ್ ಆಗುತ್ತೆ. ಅಲ್ಲಿ ಹೋದ್ರೆ ಆಟ ಆಡಕ್ಕೆ ಏನು ಇಷ್ಟ ಇರೋದಿಲ್ಲ. ಸೊ ಈಗ ಒಬ್ಬಂಟಿತನವನ್ನ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ. ಮೊದಲು ನಾವು ಗ್ರೂಪ್ ಅಲ್ಲಿ ಫುಲ್ ಸ್ನೇಹ, ನಮ್ಮ ಆಟ, ಜಗಳ, ಅಲ್ಲಿ ಗಾಯ ಬಿದ್ದು ಗಾಯ, ಈ ಉಗುರೆಲ್ಲ ಬಂದು 2 ಕಾಲಿದ್ದು ನೀರು ಕುಡಿಲಿಕ್ಕೆ ಎಲ್ಲ ಹೋಗುದು ಸುಸ್ತಾಗುವಾಗ. ನನಗೆ ಗೊತ್ತಿಲ್ಲ,
ಓಡುವಾಗ ಅದು ನನಗೆ ಇವಾಗ ನೋವು ಆಗ್ತಾ ಇದೆ ಆ ನೋವು. ಅದು ಕೂಡ ಇಲ್ಲ ಈಗಿನ ಮಕ್ಕಳಿಗೆ, ಖುಷಿ ಇಲ್ಲ. ಮಣ್ಣಲ್ಲಿ ಆಟ ಆಡಕ್ ಬಿಡ್ತಾರ, ಚೂರ್ ಮಣ್ಣಾದ್ರೂ ಓಡಿಸ್ಬಿಟ್ಟು ಸೀದಾ ಒಳಗಡೆ ಹೋಗಿ ಫುಲ್ ತೊಳೆದು ಬಿಡ್ತಾರೆ ಇದ್ರಲ್ಲಿ ಡೆಟಾಲ್ ಅಲ್ಲಿ. ಈಗಿನ ಮಣ್ಣು ಕೂಡ ಹಾಗಾಗಿದೆ ನಮ್ಮ ಅಂಗಳದ, ಹಾಗಾಗಿ ಡೆಟಾಲ್ ಬಟ್ ಮೊದಲು ಮಣ್ಣಿನಲ್ಲೇ ಆಟ ಆಡ್ಬೇಕಿತ್ತು, ತುಂಬಾ ಸ್ಟ್ರಾಂಗ್ ಆಗಿದೆ. ಅಷ್ಟು ವ್ಯತ್ಯಾಸ ತುಂಬಾ ಇದೆ. ಹೇಳಕ್ ಹೋದ್ರೆ ಇಡೀ ದಿನ ಸಾಕಾಗ್ಲಿ. ಬಟ್ ಹ್ಯಾಪಿ ಆಗಿದೆ ನಮ್ಗೆ ಮೊದಲಿನ ಕೆಲವೊಂದು ಹೇಳೋದಕ್ಕೆ ಖುಷಿ ಆಗಿದೆ. ಸೊ ಈ ಹುಲಿ ವೇಷ ಆಗಿದೆ ಸರ್, ಈಗ ಇದ್ರಲ್ಲಿ ಬರ್ತಾ ಇರುತ್ತಲ್ಲ, ಹೌದು. ಹುಂಜಗಳ ಫೈಟಿಂಗ್ ಬರುತ್ತಲ್ಲ, ಇದ್ರ ಬಗ್ಗೆ ಸರ್ ಈ ಐ ಮೀನ್ ಇವನ್ನೆಲ್ಲ ಯಾಕೆ ಇನ್ಕ್ಲೂಡ್ ಮಾಡ್ಬೇಕು ಅನಿಸ್ತು? ಹೌದು ನೋಡಿ, ಮನುಷ್ಯ ಮತ್ತು ಪ್ರಾಣಿಗಳು ಅಥವಾ ಮನುಷ್ಯ ಮತ್ತು ಅದನ್ನ ಹೊರತುಪಡಿಸಿದಂತ ಅತಿಮಾನುಷ್ಯವಾದಂತಹ ಶಕ್ತಿಗಳಿರ್ತವೆ. ಫಾರ್ ಎಕ್ಸಾಂಪಲ್ ಅತಿಮಾನುಷ್ಯ ಅಂದ್ರೆ ಈಗ ದೈವಾರಾಧನೆ ಅಂತೀವಿ, ನಮಗೆ ಕಾಣಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ತುಂಬಾ ಅದನ್ನ experience ಮಾಡ್ತೀವಿ, ನಂಬ್ತೀವಿ, ಎನರ್ಜಿಯನ್ನ ಕೇಳ್ತೀವಿ, ಶಕ್ತಿಯನ್ನ ಕೊಡಿ, ಅಭಯ ಕೊಡಿ ಅಂತ ಬೇಡ್ತೀವಿ ದೈವಗಳಾಗಲ್ಲ. ಸೇಮ್ ಈಗ ನಮ್ಮ ಮನೇಲಿ ಒಂದು ನಾಯಿ ಇದ್ರೆ ಅದನ್ನು ತುಂಬಾ ಪ್ರೀತಿ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲಿ, ಸಿಟಿಯಲ್ಲಂತೂ ಕೆಲವರು ಒಬ್ಬಂಟಿಯನ್ನು ನೀಗಿಸೋಕೆ ಅದನ್ನು ಸಾಕ್ತಾರೆ. ಸೊ ಅಲ್ಲಿ ಒಂದು ಶಕ್ತಿ ಇರುತ್ತೆ ಆ ನಾಯಿಯಲ್ಲಿ, ಏನೇಳಿ ಅದೊಂದು ದೊಡ್ಡ ಪ್ರೀತಿ ಕೊಡ್ತಾ ಇರುತ್ತೆ ನಮ್ಗೆ. ನಾಯಿ ಮನುಷ್ಯ ಅದಕ್ಕೆ ಗೊತ್ತಾಗುತ್ತೆ ನಮ್ಮ ಉಸಿರಿನ ವೇಗ, ಅದರ ಉಸಿರಿನ ವೇಗ ನಮ್ಗೆ ಅಂದ್ರೆ ಅಷ್ಟೊಂದು ವೇಗ. ದೆನ್ ಕೋಳಿಗಳು ಹೇಳಿದ್ರು ನೀವು, ಅಲ್ಲಿ ಹೇಗೆ ಅದನ್ನ ಟ್ರೀಟ್ ಮಾಡ್ತಾರೆ ಅಂದ್ರೆ ತುಂಬಾ ದೊಡ್ಡ ಏನ್ ಹೇಳ್ತಾರೆ ಕ್ರೀಡಾಪಟು ತರ, ಪ್ಲೇಯರ್ ಅದು. ಅಲ್ಲಿ ಹೇಗೆ ಒಬ್ಬರ ಮನೆಯಲ್ಲಿ 4 ಕೋಳಿ ಇದ್ರೆ ತುಂಬಾ ಚೆನ್ನಾಗಿ ಅವನ್ನ ಗಾಳಿ ಹಾಕಿ. ಸರ್ ನೀವು ಅದನ್ನ ಮನುಷ್ಯನು ನಾವು ಮಸಾಜ್ ಮಾಡಲ್ಲ ಸರ್, ಕೋಳಿಗೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಕೋಳಿಗೆ ಕೈಯಲ್ಲಿ ತಿನ್ನಿಸ್ತಾರೆ. ಅದಕ್ಕೆ ಏನು ಫುಡ್ ಬೇಕು, ಟೊಮೆಟೊ ಇಂದ ಹಿಡಿದು ಆಮೇಲೆ ನೀರು ಕುಡಿಸೋದಾಗಿರ್ಲಿ. ನಾವು ಕುಸ್ತಿಗೆ ಒಬ್ಬ ಪ್ಲೇಯರ್ ನಿಂಗ್ ರೆಡಿ ಮಾಡ್ತೀವಿ, ಸೇಮ್ ಹಂಗೆ ರೆಡಿ ಮಾಡ್ತಾರೆ ಸರ್. ಸೇಮ್ ನೆಕ್ಸ್ಟ್ ಹುಲಿ ವೇಷ ಅಂತ, ಅದಕ್ಕೊಂದು ಹಿನ್ನೆಲೆ, ಏನು ಸಾಂಸ್ಕೃತಿಕವಾದ ಹಿನ್ನೆಲೆ ಇದೆ. ಒಬ್ಬ ತಾಯಿ ಮಗುವಿನ ಒಂದು ಉಳಿವಿಗಾಗಿ ಹುಲಿ ವೇಷ ಹಾಕಿಸಿರುವಂತದ್ದು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕಥೆಗಳಿದ್ದಾವೆ. ಅದು ಇವತ್ತೊಂದು ದೊಡ್ಡ ಕಲ್ಚರ್ ಆಗಿ, ಅದು ಶ್ರೀಮಂತವಾದ ಕಲ್ಚರ್ ಆಗಿದೆ. ಈಗ ಎಲ್ಲಾ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ನಾವು ನೋಡ್ತೀವಿ, ಕನ್ನಡ ಸಿನಿಮಾಗಳಲ್ಲೂ ಬರ್ತದೆ, ತಮಿಳ್ನವರು ಅದನ್ನು ಯೂಸ್ ಮಾಡ್ಕೋತಾರೆ. ಅಂದ್ರೆ ಅದಷ್ಟು ಅಟ್ರಾಕ್ಟಿವ್ ಆಗಿದೆ ಅನ್ನೋ ಕಾರಣ, ಕಲರ್ಫುಲ್ ಆಗಿದೆ. ಬಟ್ ಮೇನ್ ಏನಂತಂದ್ರೆ ನಮ್ದ್ರಲ್ಲಿ ನಾವು ಯೋಚನೆ ಮಾಡಿದ್ದು, ನಮ್ದೊಂದು ಸಾಂಸ್ಕೃತಿಕವಾದಂತಹ ಮತ್ತು ಒಂದು ಬದುಕು, ಒಂದು ಸಂಘರ್ಷ, ಸ್ನೇಹ, ಪ್ರೀತಿ ಎಲ್ಲ ಇರುವಂತದ್ದು ದಸ್ಕತ್ ಅಂತ. ಅದಕ್ಕೋಸ್ಕರ ನಾವು ತುರುಕಿದ್ದಲ್ಲ, ಎಲ್ಲೂ ಕೂಡ ಸಿನಿಮಾದ ಕಥೆಗೆ ಆಕ್ಟ್ ಆಗಿದೆ ಆ ಎಲ್ಲ ಘಟನೆಗಳು ಕೂಡ. ಕೋಳಿಯ ಜಗಳ ಮನುಷ್ಯನ ಜಗಳಕ್ಕೂ ಸಮೀಪಿಸಿದ್ರೆ ಹೇಗಿರ್ಬೋದು, ಮನುಷ್ಯನ ಜಗಳನು ಕೋಳಿ ಜಗಳ ತರದೆ. ಒಂದು ಕ್ಷಣ ಜಗಳ ಆಡ್ತಾನೆ, ಒಂದು ಕ್ಷಣ ಅಲ್ಲಿ ಕಟ್ಟಿದ್ರೆ ಸುಮ್ಮನೆ ಕೂಡ್ತಾನೆ ಅನ್ನೋದರಲ್ಲ. ಕೋಳಿ ಗೊತ್ತಿದ್ಯಾ ಅಪೋಸಿಟ್ ಈಗ ಫೈಟ್ ಮಾಡಿದ್ರೆ ಗೊತ್ತೇ ಇರೋದಿಲ್ಲ ಅವನಿಗೆ. ಅವನ್ ಅಲ್ಲಿ ಕಟ್ಟಿರ್ತಾರೆ, ನೆಕ್ಸ್ಟ್ ಬಿಡ್ತಾರೆ, ಬಿಟ್ಟಾಗ ಅದಕ್ಕೆ ಅವನು ಅಪೋಸಿಟ್ ತರ ಅನ್ಸುತ್ತೆ ಫೈಟ್ ಮಾಡುತ್ತೆ. ಅವನ ಕಾಲಲ್ಲಿ ಒಂದು ಚುಚ್ಚಿ ಇರ್ತಾರೆ, ಅದನ್ನ ಕಟ್ಟಿರ್ತಾರೆ. ಕೋಳಿ ಗೊತ್ತಿದ್ಯಾ ನನ್ನ ಕಾಲಿಗೆ ಏನೋ ಕಟ್ಟಿದ್ದಾರೆ, ಅದನ್ನೇ ಒಂದು ಚುಚ್ಚಿ ಸಾಯಿಸ್ತೀನಿ ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಅವನು ಹೋರಾಟ ಮಾಡುವಂತಹ ನೆಲೆಯಲ್ಲಿ ಅದು ಚುಚ್ಚಿ ಒಂದು ಕೋಳಿ ಸತ್ತೋಗುತ್ತೆ. ಬಟ್ ಪರಿಣಾಮಕಾರಿಯಾಗಿ ಯಾರು ಚುಚ್ಚುತ್ತಾನೋ, ಪರಿಣಾಮಕಾರಿಯಾಗಿ ಯಾರು ಹಾರಿ ಮೇಲೆ ಬಿಡ್ತಾನೋ ಅವನು ಗೆಲ್ತಾನೆ ಅಂತ. ಸೊ ಮನುಷ್ಯನ ಬದುಕು ಕೂಡ ಹಾಗೆ, ಪರಿಣಾಮಕಾರಿಯಾಗಿ ಯಾರು ಮುಂದೆ ಬರ್ತಾನೋ, ಪರಿಣಾಮಕಾರಿಯಾಗಿ ತುಂಬಾ ಎತ್ತರಕ್ಕೆ ಹಾಕ್ತಾನೋ ಅವ್ನು ಗೆಲ್ತಾನೆ ಅಂತ. ಸೊ ಅಂತ ಮೆಟಾಫರಿಕಲ್ ಆಗಿರುವಂತಹ ವಿಷಯಗಳಿಗೋಸ್ಕರ ನಾವು ಇಂಥ ಎಲಿಮೆಂಟ್ಸ್ ಗಳನ್ನೆಲ್ಲ ಆಡ್ ಮಾಡ್ಕೊಂಡು ಹೋಗ್ತೀವಿ. ಈ ಎಲಿಮೆಂಟ್ಸ್ ನೆಲ್ಲ ನೀವು ಶೂಟ್ ಮಾಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿ ಅನಿಸ್ತು? ಲೈಕ್ ಆಮೇಲೆ ಕೆಲವೊಂದು ಕ್ಯಾರೆಕ್ಟರ್ ಓಡ್ಕೊಂಡು ಬರುತ್ತಲ್ಲ ಫುಲ್ ವೇಷಭೂಷಣ, ಆ ವಿಚಾರದ ಬಗ್ಗೆ ಹೇಳ್ಬೇಕು. ತುಂಬಾ ಅಂದ್ರೆ ಇದಕ್ಕೆ ಪ್ರಿಪ್ರೇಷನ್ ಬೇಕು ಸರ್. ನಾವು ಯಾವಾಗಲೂ ಹೇಳೋದಿದೆ, ಪ್ರಿಪೇರ್ ಆಗದೆ ನಾವು ಏನಾದ್ರು ಮಾಡಿದಾಗ ಸೋತು ಹೋಗ್ತೀವಿ. ನಾನು ಒಂದಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಏನಾದ್ರು ನಾವು ಕಂಟೆಂಟ್ಸ್ ಮಾಡುವಾಗ ಅವರಿಗೆ ನಾನು ಅದನ್ನು ಹೇಳಿ, ನಾವು 100% ಕೊಡ್ಬೇಕಲ್ಲಿ ಸ್ಟೇಜಲ್ಲಿ. ಇಲ್ಲ ಒಂದು 50% ಕೊಡ್ತೀನಿ ಅಂತ ಅನ್ಕೊಳ್ಳಿ, ಅಲ್ಲಿ ಸ್ಟೇಜಲ್ಲಿ ಅವ್ರಿಗೆ ಎಷ್ಟು ಕೊಡ್ತೀವಿ? 50% ಕೊಟ್ಟರೆ ಒಂದು 10% ಕೊಡ್ತಾರೆ ಸ್ಟೇಜಲ್ಲಿ. ಅದೇ 100% ನಾವು ಪ್ರಾಕ್ಟೀಸ್ ಅಲ್ಲಿ ಕೊಟ್ಟರೆ ಸ್ಟೇಜಲ್ಲಿ ಮಿನಿಮಮ್ ಒಂದು 80% ಆದ್ರೂ ಕೊಡಕ್ಕೆ ಸಾಧ್ಯತೆ ಇದೆ. ಅದು ನಾನು ಇದಕ್ಕೆ ಅಪ್ಲೈ ಮಾಡಿರೋದು ಟೋಟಲ್ ಕಂಟೆಂಟ್ ಅಲ್ಲಿ. ಸೊ ಆಗ ನನಗೆ ಅನಿಸಿದ್ದು, ಇಂಥದ್ದೆಲ್ಲ ಮಾಡುವಾಗ ಚಾಲೆಂಜಿಂಗ್ ಅನಿಸ್ಬೋದು, ಬಟ್ ಅಲ್ಲಿ ಪರಿಣಾಮಕಾರಿಯಾಗಿ ಮಾಡೋಕ್ಕಾಗುತ್ತೆ. ನಾವು ಎಕ್ಸಾಂಪಲ್ ಹೇಳ್ತೀನಿ, ನಮ್ದೊಂದು ನಾಯಿ, ಅದನ್ನು ಹೇಳಿರಲ್ಲ ಚಾಲೆಂಜಸ್ ಹೇಗಿದೆ ಅಂತ ಸ್ಕ್ರಿಪ್ಟ್ ಅಲ್ಲಿ ಬರ್ದಿದ್ದೆ, ನಾಯಿ ಬೊಗಳಬೇಕು ಅಂತ ಒಂದು ಸೀನಲ್ಲಿ. ಅದು ವಿಶ್ವ, ನಮ್ಮ ಕಾಮಿಡಿ ಕ್ಲಬ್ ವಿಶ್ವ ವಿಲನ್ ರೋಡ್, ಅದನ್ನ ಹೇಳ್ತೀನಿ ಮುಂದೆ, ವಿಲನ್ ರೋಡ್ ಮಾಡಿರೋದು. ಅವನ ಮನೆಯಲ್ಲಿ ಒಂದು ನಾಯಿ ಇರುತ್ತೆ, ನಾಯಿ ಯಾರಾದ್ರೂ ಬಂದಾಗ ಬೊಗಳ್ಬೇಕು, ಸ್ಕ್ರಿಪ್ಟ್ ಅಲ್ಲಿ ಇದೆ ಬೊಗಳ್ಬೇಕು, ಬಟ್ ಈ ನಾಯಿ ಬೊಗಳೇ ಇಲ್ಲ. ನಮ್ಗೆ ಅನ್ಸೋದು ತುಂಬಾ ಜೋರು ನಾಯಿ, ನಮ್ಮ ಹೀರೋ ಮನೆಯದ್ದು ನಾಯಿ ಅದು ತುಂಬಾ ಜೋರು ಇತ್ತು, ಇದು ಬೊಗಳ್ತದೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿತ್ತಂತ ಕಟ್ಟಿದ್ ನಾವು. ನಾಯಿ ಬೊಗಳ್ತಿಲ್ಲ, ಏನ್ ಮಾಡೋದು? ಸಡನ್ ನಾನು ಗೀಚ್ ಹಾಕಿ ನಾಯಿ ಬೊಗಳುವುದಿಲ್ಲ, ದಣಿ ಮಾತ್ರ ಬೊಗಳುತ್ತಾನೆ ಅಂತ
ಅದಕ್ಕೆ ಮೆಟಾಫರ್ ನೆಕ್ಸ್ಟ್ ನಿನ್ನೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಗೊತ್ತೇ ಇರಲಿಲ್ಲ ನಮ್ಗೆ ಅಷ್ಟು ನೀವೇ ನಾಳೆ ಡೀಪ್ ಹೇಳಿದ್ದು ನಮ್ಗೆ ಗೊತ್ತೇ ಆಗಿಲ್ಲ, ನಿನ್ನೆ ಹೇಳಿದ್ರು. ಏನದು ಹೇಗೆ ಅಂತ ನಾನು ಹೇಳಿದಾಗ ಅದು ನಾಯಿ ಒಂದು ಕಡೆ ಬಗಳು ಸಿನಿಮಾದಲ್ಲಿ ಮತ್ತೆಲ್ಲ ಬಗಳು ಗೊತ್ತಾಯ್ತಾ, ಅದೇ ಯಾಕೆ ಬಗಳು ಅಂತ ಕೇಳಿದಾಗ ನಾನು ಹೇಳಿದೆ ಅಲ್ಲಿ ಅವನಿರೋದಿಲ್ಲ, ಓನರ್ ಇರಲ್ಲ, ಓನರ್ ಇರುವಾಗ ಓನರೇ ಬಗಳ್ತಾನೆ, ಓನರ್ ಇಲ್ದಾಗ ಮಾತ್ರ ಒಂದು ಲೈನ್ ಕೊಟ್ಟಿ ನಾವು ಅದು ಆಕ್ಚುಲಿ ಹಂಗೆ ಮಾಡಿತ್ತು ನಾಯಿ ಕೂಡ, ಅದು ಪ್ಲಸ್ ಆಯ್ತು ಆಪ್ಟ್ ಆಗಿದೆ, ಅಷ್ಟು ನೀಟಾಗಿ ಆಪ್ಟ್ ಆಗಿದೆ. ಹೇಳ್ತಾನೆ ವಿಲನ್ ಕೂಡ, ಅಂದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡೋದು ಅವ್ನು ಹೇಳ್ತಾನೆ ಯಾರಾದ್ರೂ ಬಂದಾಗ ಬೊಗಳ್ಬೇಕು, ಮತ್ತೆ ನಿನಗೆ ಎಂತ ಊಟ ಹಾಕುದು, ನಿನಗೆ ಸುಮ್ಮನೆ ಹಾಕದ ನಾನು ಊಟ ಬೊಗಳಕ್ಕೆ ಅಲ್ವಾ ಬೊಗಳ್ಬೇಕು ಅಂತ ಹೇಳ್ತಾನೆ ಅವ್ನು, ಗೊತ್ತಾಯ್ತಾ. ಇನ್ನೊಂದು ಕಡೆ ಅದೇ ಏನಂದ್ರೆ ನಾಯಿ ಬೊಗಳದಿಲ್ಲ ಆಗ ಬೈತಾನೆ, ನೆಕ್ಸ್ಟ್ ಅವ್ನು ಇರೋದಿಲ್ಲ ಒಂದು ದಿವಸ ಮನೆಯಲ್ಲಿ, ಆವಾಗ ಅದು ಬೊಗಳುತ್ತೆ. ಆಗ ಅನ್ಸ್ಬೇಕು ಏನು ಗೊತ್ತಾ, ಮನುಷ್ಯನ ಗುಣವನ್ನು ಕೂಡ ಅದು ಕಲಿತದೆ ಅಂತ, ಗೊತ್ತಾಯ್ತಾ ನಿಮ್ಗೆ. ಯಾರು ನಾವು ಸಹವಾಸ ಮಾಡ್ತೀವೋ ಎಲ್ಲರೂ ಹೇಳ್ತಾರೆ ನೋಡಿ ಮನುಷ್ಯ ಜನ್ಮ ದೊಡ್ಡದು ಅಂತ, ಬಟ್ ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೆ ಮನುಷ್ಯ ಜನ್ಮವನ್ನ ಹೀಯಾಳಿಸ್ತಾರೆ, ಪ್ರಾಣಿಗಳಿಗೆ ಹೋಲಿಸಿದಾಗ ನಾಯಿನೇ ಮೇಲು, ಅಂದ್ರೆ ಬೇರೆ ಪ್ರಾಣಿಗಳ ಮೇಲೆ ಸೇಮ್ ಹಾಗೆ ಮನುಷ್ಯನ ಗುಣ ಎಂದು ನಾಯಿಗೆ ಬಂದ್ಬಿಟ್ರೆ ಹೆಂಗ್ ಆಗ್ಬೋದು ಅಂತ. ಸೊ ಅಂತ ಕಂಟೆಂಟ್ಸ್ ತಗೊಳ್ಳೋದು. ಅಂಡ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಯುವ ಶಕ್ತಿ ನಮ್ಮ ಕಾಮಿಡಿ ಗಳಲ್ಲಿ ಇದ್ದವನು, ಅವನು ಸೀಸನ್ 3 ಅಲ್ಲಿ ಇದ್ದವನು, ತುಂಬಾ ಒಳ್ಳೆ ಆರ್ಟಿಸ್ಟ್. ನನಗೂ ಕೂಡ ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ, ಬಟ್ ಥ್ರೂ ಔಟ್ ಸಿನಿಮಾದಲ್ಲಿ ಅವನು ವಿಲನ್ ರೋಲ್ ಮಾಡಿದ್ದು, ಬಟ್ ಹೊರಗಡೆ ಬಂದಾಗ ಅವನನ್ನು ಹೀರೋ ಆಗಿ ಸೆಲೆಬ್ರೇಟ್ ಮಾಡಿದ್ರು ಆಡಿಯನ್ಸ್. ಅಂದ್ರೆ ಅಷ್ಟು ಕನೆಕ್ಟ್ ಆಗಿದೆ ಅವನು, ಯಾರು ನೀವು ರಾಕ್ಷಸನ ತರ ಮಾಡ್ತಾನೆ ಅಂತೆಲ್ಲ ಬೈದಿರೋದಿದೆ, ಸಾಯಿಸ್ಬೇಕು ಇವನ್ನ ಅಂತ ಹೇಳಿರೋದಿದೆ, ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿರೋದು. ಅಂದ್ರೆ ಇಷ್ಟೆಲ್ಲ ಹೇಳಿರೋದು ಅವ್ರು ಮಾಡಿರೋ ಕ್ಯಾರೆಕ್ಟರ್ಗೆ ಸೂಪರ್ ಆಗಿ ಮಾಡಿದ್ದಾರೆ. ಒಂದು ವಿಷಯ ಅಂತ ಪರ್ಫಾರ್ಮೆನ್ಸ್, ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಿಮಗೆ ಆಶ್ಚರ್ಯ ಆಯ್ತು ಅಂದ್ರೆ ಯಾರು ಅವ್ರು ಯಾಕೆ ಯಾವ ಅದು ಕ್ಲೈಮ್ಯಾಕ್ಸ್ ವಿಜುವಲ್, ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವನು ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ರಾಕ್ಷಸರ ತರ ಮಾಡಿ, ಎಲ್ರಿಗೂ ಒಂದೊಂದು ಸೀನ್ ಬಂದಾಗ ಆ ತರದೊಂದು ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರಿಗಿದೆ. ನೀವು ಹೇಳಿದಾಗೆ ನನಗೆ ಅದು ತುಂಬಾ ಎಲಿಮೆಂಟ್ಸ್ ನೆನಪಿದೆ, ಬರೀ ಒಂದಲ್ಲ ತುಂಬಾ ಕಡೆ ನನಗೆ ವಾವ್ ಅನ್ಸಿದೆ. ಸೊ ನನಗೆ ಎಲ್ಲೂ ಕೂಡ ವಾವ್ ಅನ್ಸದೇ ಇರೋ ಸೀನ್ ಇಲ್ಲ ನನಗೆ ಪರ್ಸನಲಿ, ನಾನೊಬ್ಬ ಡೈರೆಕ್ಟರ್ ಆಗಿ ನನಗೆ ಅದು ಆದ್ರೆ ಮಾತ್ರ ನಾನು ಕಂಟಿನ್ಯೂ ಮಾಡ್ತಿದ್ದೆ ಶೂಟ್ನ, ನನಗೆ ವಾವ್ ಅನ್ಸ್ಬೇಕು ಅದು ಸೀನ್, ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತಿದ್ದೆ. ನಾನು ಇವ್ರ ಹತ್ರ ಹೇಳಿದ್ದೆ ನನಗೆ ಈ ಟೋಟಲ್ ಸಿನಿಮಾದಲ್ಲಿ ಯಾವುದೋ ಒಂದು ಸೀನ್ ಆಗಿರ್ಲಿಲ್ಲ ವಾವ್, ಬಟ್ ಅದು ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ, ಥಿಯೇಟರ್ ವರ್ಕೌಟ್ ಆಗಿದೆ, ಬಟ್ ಪರ್ಸನಲ್ ನನಗೆ ವಾವ್ ಅನ್ಸಿರ್ಲಿಲ್ಲ. ನನಗೊಂದು ಡೌಟ್ ಇತ್ತು ಅದು ಹೇಗೆ ಅನ್ಸ್ಬೋದು ಆಡಿಯನ್ಸ್ಗೆ ಅಂತ. ಕಾಮಿಡಿನೂ ಇದೆ, ಕಾಮಿಡಿನೂ ಅಷ್ಟೇ ನಾನು ಅನ್ಕೊಂಡಿರ್ಲಿಲ್ಲ ಜನ ನಗ್ಬೋದು ಅಂತ. ದೇವ್ರ ದಯೆಯಿಂದ ಅದು ಪಂಚ್ ಆಗಿದೆ. ಅಂದ್ರೆ ಕೆಲವೊಂದ್ಸಲ ನಾವು ಶೂಟ್ ಮಾಡುವಾಗ ನಮ್ಗೊಂದು ಫೀಲ್ ಆಗಲ್ಲ ಕಾಮಿಡಿದೆಲ್ಲ. ನನಗೆ ಆಸೆ ಏನಂತಂದ್ರೆ ಪಂಚ್ ಮಾಡೋದು, ಡೈಲಾಗ್ ಪಂಚ್ ಮಾಡಿ ನಗ್ಸೋದು ಅದೆಲ್ಲ ಇಷ್ಟ ಇಲ್ಲ. ಸಿಚುವೇಶನ್ ಆಗಿ ಏನಾದ್ರು ಒಂದು ಕಾಮಿಡಿ ಆಗ್ಬೇಕು ಅಲ್ಲಿ ಅಂತ. ಸೊ ಅದನ್ನು ಕ್ರಿಯೇಟ್ ಮಾಡಿದ್ವಿ ಒಂದು ಹೊಸದಾಗಿ ಈ ಸಿನಿಮಾದಲ್ಲಿ. ದೀಪಕ್ ಕೈ ಪಾಣಾಜೆ ಅಂತ ಅವ್ರು ಕಾಂತಾರದಲ್ಲೆಲ್ಲ ಆಕ್ಟ್ ಮಾಡಿದಂತ ಕಾಮಿಡಿ, ತುಂಬಾ ಒಳ್ಳೆ ಆರ್ಟಿಸ್ಟ್, ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾರೆ. ನಮ್ಗೆ ರಿಯಲ್ ಆಗಿ ಯಾರೋ ಒಬ್ಬ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕ್ಯಾರೆಕ್ಟರ್ ಮಾಡಿದ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತಾರನೇ ವರ್ತಿಸ್ತಾರೆ, ಅದೆಲ್ಲ ವರ್ಕೌಟ್ ಆಗಿದೆ. ಈ ಸಿನಿಮಾ ನೀವು ನೋಡಿದ್ರೆ ಈ ಒಂದು ಅಂದ್ರೆ ಈ ಕನ್ನಡ ಆಡಿಯನ್ಸ್ ಕಲ್ಸಿ ಗೊತ್ತಿಲ್ಲ, ಈ ಒಂದು ಸೀನ್ ಥಿಯೇಟರ್ ಆಡಿಯನ್ಸ್ ನೋಡಿದ್ರೆ ಅದು ಆಕ್ಚುಲಿ ನನಗೆ ಫೀಲ್ ಆದದ್ದು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಗೆ ನಮ್ಮ ಸಿನಿಮಾ ಸೆಲೆಕ್ಟ್ ಆಗಿತ್ತು. ಸೊ ಸೆಲೆಕ್ಟ್ ಆದಾಗ ಸಿನಿಮಾ ಪ್ಲೇ ಮಾಡ್ತಾರಲ್ವಾ, ಸೊ ಹಾಗೆಲ್ಲ ಎಲ್ಲರೂ ಬ್ಯಾಂಗ್ಳೂರ್ ಆಡಿಯನ್ಸೇ. ನನ್ನ ಪಕ್ಕ ಒಬ್ರು ಕೂತಿದ್ರು, ಅವರು ಪ್ರತಿಯೊಂದು ಸೀನಿಗೆ ಎದ್ದು ನಿಲ್ತಿದ್ರು, ಎದ್ದು ನಿಂತರು ಲಿಟ್ರಲಿ ಯಾರು ಮರ ಡೈರೆಕ್ಟ್ರು ಎಲ್ಲಿದ್ದನ್ ಮರ ಯಾರು ಮರ ಕಾಮಿಡಿ ಕ್ಲಾಡಿ ಅವನು ಲಿಟ್ರಲಿ ಹಿಂಗೆ ಆಡ್ತಿದ್ದಾರೆ. ನಾನು ಪಕ್ಕದಲ್ಲಿ ಇದ್ದೀನಿ, ಕೂತ್ಕೊಳ್ಳಿ ಸರ್, ಅವರಿಂದ ಕೂತಿದ್ದಾರೆ, ಸಿನಿಮಾ ನೋಡಿ ಜನ ಆಡಿಯನ್ಸ್ ನೋಡ್ತಿದ್ದಾರೆ. ಆಡಿಯನ್ಸ್ ಅಂದ್ರೆ ನಾನು ಸಿನಿಮಾ ನೋಡಿದ್ದೀನಿ, ನಾನು ಸಿನಿಮಾ ನೋಡೋಕ್ಕಿಂತ ಜಾಸ್ತಿ ಆಡಿಯನ್ಸ್ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ನನಗೀಗ ಗೊತ್ತಿದೆ. ನೆಕ್ಸ್ಟ್ ಪ್ಲೇ ಹಿಂಗ್ ಆಗುತ್ತೆ, ಈ ಪ್ಲೇ ಆಡಿಯನ್ಸ್ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂದ ತಕ್ಷಣ ಕಿರ್ಚೋದು ನಂಗಂದ್ರೆ ಈ ತರ ಸಿನಿಮಾಕ್ಕೂ ಜನ ಅಂದ್ರೆ ಕನೆಕ್ಟ್ ಆಗ್ತಾರೆ, ಕಿರ್ಸ್ತಾರೆ ಅಂದ್ರೆ ನಂಗೆ ಭಯಂಕರ ಖುಷಿ ಆಯ್ತು. ಸೊ ನನ್ಗೊಂದು ಬಹಳ ಒಂದು ಧೈರ್ಯ ಈಗ ಕನ್ನಡದಕ್ಕೆ ರಿಲೀಸ್ ಆಗೋದು. ಸೊ ಪ್ರತಿಯೊಬ್ಬರು ಆಡಿಯನ್ಸ್ ನೋಡಿದ್ರೆ ನಾವು ಒಪ್ಕೋತಾರೆ ಅಂತ. ಸೊ ಅಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ನೀವು ಡೈರೆಕ್ಷನ್ ಒಂದು ದೊಡ್ಡ ಡೈರೆಕ್ಟರ್ ಇಲ್ಲ ನನ್ಗೆ. ಆಕ್ಚುಲಿ ಕಾಮಿಡಿ ಕಿಲಾಡಿ ನಾವು ಮಾಡ್ಬೇಕಾದ್ರು ನಮ್ಮನ್ನ ಅವನು ಕೆಲವೊಂದ್ಸಲಿ ಜಡ್ಜ್ ಮಾಡುವ, ನಮ್ ಸೀನ ಜಡ್ಜ್ ಮಾಡುವ, ಇಲ್ಲ ಈ ತರ ಬೇಡ, ಇದು ಈ ತರ ಮಾಡಿದ್ರೆ ಚೆನ್ನಾಗಿರ್ಬೋದು ನೋಡು ಅಂತ, ಈ ತರ ನೀವೇನು ದೊಡ್ಡ ಜನ ತರ ನಮ್ಗೆ ಹೇಳ್ತಾನೆ, ಇವನು ನೋಡ್ಲಿ ನಮ್ಗೆ ನೋಡೋದು ನಮ್ ತಲೆಯಲ್ಲಿ, ನಾನು ಸರಿ ಮಾಡ್ತೇನೆ ಅಂತ. ಮತ್ತೆ ಎಲ್ಲ ಮುಗಿದ್ಮೇಲೆ ಪ್ಲೇ ಆದ್ಮೇಲೆ ಟೆಲಿಕಾಸ್ಟ್ ಶೂಟ್ ಆದ್ಮೇಲೆ ಅದೊಂಚೂರು ಈಗ ಮಾಡ್ಬೇಕು, ನಮ್ಗೆ ಹೇಳಿ ಕೊಡ್ತಾನೆ ನಾನು. ಸೊ ಆಗ್ಲೇ ನಾವೆಲ್ಲ ನಮ್ದೊಂದು ಸರ್ಕಲ್ ಏನಿದೆ, ನಾವು ಕೂತಾಗ ಒಬ್ಬೊಬ್ರು ಥಾಟ್ ಏನಿದೆ, ಈಗ ಅವನೊಂದು ಮಾತಾಡೋ ಅವನೊಂದು ಸ್ಟೈಲ್ ಇರುತ್ತೆ, ನಾವು ಥಾಟ್ ಇರುತ್ತೆ.
ಸೊ ಒಂದು ಥಾಟ್ ಅವನೇನೋ ಬಾಣ ಬಿಟ್ಟಾಗ ಸೊ ಇವನೇನೋ ಮಾಡ್ತಾನೆ, ಇವನಿಗೆ ಏನೋ ಥಾಟ್ ಇದೆ, ಇದು ಬಿಟ್ಟು ಇದ್ರ ಜೊತೆನೆ ಇನ್ನೊಂದೇನೋ ಮಾಡೋ ಶಕ್ತಿ ಇದೆ ಅಂತ ನಾವು. ಸೊ ಆ ಟೈಮಲ್ಲೇ ನಾವು ಕಾಮಿಡಿ ಕಡೆ ಮಾಡ್ತಿದ್ದಾಗ ಒಂದು ಸುಮ್ಮನೆ ಒಂದು ಸ್ಕ್ರಿಪ್ಟ್ ಮಾಡ್ತೀವಿ, ಕನಸು ಮಾರಾಟಕ್ಕಿದೆ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಅದು ಸಿನಿಮಾನು ಕನ್ನಡ ಸಿನಿಮಾ ಆಗುತ್ತೆ, ರಿಲೀಸ್ ಆಗುತ್ತೆ. ಅದನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಲ್ವಾ ಅನೀಶು ಎಲ್ಲ, ಅದು ಟೀಮ್ ಆಗಿ ಮಾಡಿರೋದು. ಅದಾದ್ಮೇಲೆ ಇನ್ನೊಂದೆರಡು ಕಾನ್ಸೆಪ್ಟ್ ಯೂಟ್ಯೂಬ್ಗೆ ವೆಬ್ ಸೀರೀಸ್ಗೆ ಮಾಡ್ತೀವಿ. ಸೊ ಅದು ಬಹಳ ಚೆನ್ನಾಗಿ ಮಾಡಿದ್ರು. ಸೊ ಹಿಂಗ್ ಮಾಡ್ತಾ 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 ತುಂಬಾ ಜರ್ನಿಲಿ ಒಂದು 8 ಪ್ರಾಜೆಕ್ಟ್. ಸೊ ಎಲ್ಲಿ ನಮ್ಗೆ ಯಾವ್ದು ಇದೇನು ಚೆನ್ನಾಗಿ ಮಾಡಿಲ್ಲ, ಇದೇನು ಕತೆ ಈ ತರ ಯಾವ್ದು ಅನ್ಸಿಲ್ಲ. ಪ್ರತಿಯೊಂದು ಫ್ರೆಶ್ ಆಗಿದೆ, ಪ್ರತಿಯೊಂದು ಥಾಟ್ ಚೆನ್ನಾಗಿದೆ. ಸೊ ಆವಾಗ ಒಂದು ಧೈರ್ಯ, ಅನೀಶು ಸಿನಿಮಾ ಮಾಡ್ತಾನೆ, ಸಿನಿಮಾ ರಿಲೀಸ್ ಆಗ್ತದೆ ಅಂದ್ರೆ ಏನೋ ಇರುತ್ತೆ. ಬಟ್ ಸಿನಿಮಾ ನೋಡಿದ್ಮೇಲೆ ನಮ್ಗೆ ಸ್ವಲ್ಪ ಶಾಕ್ ಆಯ್ತು, ಈ ತರನು ಆಗುತ್ತಾ, ಈ ತರನು ಮಾಡ್ಬಹುದಾ ಅಂತ. ಸೊ ಅದು ಅನೀಶ್ ಏನ್ ಚೆನ್ನಾಗಿ ಬಂಧನೆ ಮಾಡಿ ಸುಮ್ಮನೆ ಹೇಳಿದ್ ನಾನು ನಿನ್ಗೆ, ಸುಮ್ಮನೆ ಹೇಳಿದ್ದಾ? ಸರ್ ಥ್ಯಾಂಕ್ ಯು. ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆಗಿತ್ತು ಟ್ರೈಲರ್ ನಾನು ನೋಡಿಸಿ. ಸೊ ನಿಮಗೂ ಮೂವಿಗೂ ಆಲ್ ದಿ ವೆರಿ ಬೆಸ್ಟ್. ಸೊ ಫೈನಲಿ ಆಡಿಯನ್ಸ್ ಫೈನಲಿ ಹೇಳೋದೊಂದೇ, ನಮ್ಮ ಕನ್ನಡಕ್ಕೆ ತರ್ತಾ ಇರೋರು ಜಗದೀಶ್ ಎನ್ ರೇವಣ್ಣ ಮಂಗಲ ಅಂತ ಪ್ರೊಡ್ಯೂಸರ್ಸ್, ಅವರು ತುಂಬಾ ನಂಬಿಕೆ ಇಟ್ಟು ನಮ್ಮ ದಸ್ಕತ್ತನ್ನು ತಗೊಂಡು ಈಗ ಕನ್ನಡಕ್ಕೆ ಪಸರಿಸೋದಕ್ಕೋಸ್ಕರ ಮುಂದುವರೆದಿದ್ದಾರೆ. ಅದು ತುಂಬಾ ಪ್ರೌಡ್ ಫೀಲ್ ನಮಗೆ. ಆ್ಯಂಡ್ ನಮ್ಮ ಇಡೀ ಒಂದು ದಸ್ಕತ್ ಚಿತ್ರತಂಡ ಏನಿದೆ, ಇದು ನಿಮ್ಗೆ ಪ್ರಾಮಿಸ್ ಮಾಡೋದೇನಂತಂದ್ರೆ ನಿಮ್ಗೆ ಒಂದು ದೊಡ್ಡ ಸಿನಿಮ್ಯಾಟಿಕ್ ಜರ್ನಿಯನ್ನು ನಾವು ಕೊಡ್ತೀವಿ. ಆ್ಯಂಡ್ ಸಂಗೀತದಲ್ಲಿರ್ಬೋದು ಅಥವಾ ಸಿನಿಮಾಟೋಗ್ರಫಿ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆರ್ಟಿಸ್ಟ್ಗಳ ನೈಜ ಅಭಿನಯ ಇರ್ಬೋದು, ಅಲ್ಲಿರುವಂತಹ ನೇಟಿವಿಟಿ ಇರ್ಬೋದು, ಕಲ್ಚರ್ ಮತ್ತು ನೇಚರ್ ಇರ್ಬೋದು, ಎಲ್ಲವೂ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ದೊಡ್ಡ ಭರವಸೆ ಇದೆ. ಆ್ಯಂಡ್ ನಮಗೆ ಸಾಥ್ ಕೊಡ್ತಿರೋರು ನಮ್ಮ ಗೆಳೆಯರು. ನಾವೆಲ್ಲರೂ ಇವ್ರು ಸಿಗ್ಲಿ ಅಂತಲ್ಲ, ನನ್ನ ಬಿಲ್ಡಪ್ ಕೊಡ್ತಿದ್ದೀನಿ ಸ್ವಲ್ಪ. ಪರವಾಗಿಲ್ಲ, ನಾನು ತಗೋತಿದ್ದೀನಿ ಬಿಲ್ಡಪ್ ಕೊಡು. ಸೊ ಸೂರಜ್ ಇರ್ಬೋದು, ಒಂದಷ್ಟು ಜನ ಗೆಳೆಯರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಇವರಿಂದ ನಮ್ಮ ಇಡೀ ತಂಡದ ಒಂದು ಎಫರ್ಟ್ ಇಂದ ದಸ್ಕತ್ ಗೆಲ್ತಾ ಇದೆ. ಈಗ ಕನ್ನಡದ ಪ್ರೇಕ್ಷಕರಿಗೆ ನಮ್ಮ ದಸ್ಕತ್ ಎನ್ನುವಂತ ಮಗುವನ್ನ ಅವರ ಕೈಗೆ ಇಟ್ಟಿದ್ದೀವಿ. ಅವರು ತುಂಬಾ ಚೆನ್ನಾಗಿ ಪೌಡರ್ ಎಲ್ಲ ಹಾಕಿ ತುಂಬಾ ಸ್ನಾನ ಎಲ್ಲ ಚೆನ್ನಾಗಿ ಮಾಡಿಸಿ ಅವರು ನಮ್ಮ ಮಗುವನ್ನ ಬೆಳೆಸ್ತಾರೆ ಅನ್ನೋ ಒಂದು ದೊಡ್ಡ ವಿಶ್ವಾಸ ಇದೆ. ದಸ್ಕತ್ ಅನ್ನು ಗೆಲ್ಲಿಸ್ತಾರೆ, ದಸ್ಕತ್ ಗೆಲ್ತದೆ ಅನ್ನುವಂತ ಒಂದು ದೊಡ್ಡ ಭರವಸೆ ಇದೆ. ಸುದ್ದಿ ಮನೆಗೆ ಥ್ಯಾಂಕ್ ಯು ಸೊ ಮಚ್. ಸುದ್ದಿ ಮನೆಗೆ ನಮ್ಮ ಮನೆಯಿಂದ ಥ್ಯಾಂಕ್ ಯು ಸೋ ಮಚ್.